ಶಿವಮೊಗ್ಗದಲ್ಲಿ ಎಸ್ಐಟಿ ಶವ ಶೋಧ ಸ್ಪಾಟ್ ನಂಬರ್ 13 ಶೋಧಕ್ಕೆ ಇವತ್ತೇ ಕೊನೆ ದಿನ. ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಆಪರೇಷನ್ ನಡೆಯಲಿದೆ. ಇವತ್ತು ಸ್ಪಾಟ್ ನಂಬರ್ 13ರಲ್ಲಿ ಜಿಪಿಆರ್ ಡ್ರೋನ್ ಬಳಸಿ ಶೋಧ ನಡೆಸಲಾಗುತ್ತೆ. ನಿಖರ ಫಲಿತಾಂಶ ಸಿಕ್ಕಿದ್ರೆ ಇವತ್ತೇ ಶೋಧ ಕಾರ್ಯ ನಡೆಯುತ್ತೆ. ಈಗಾಗಲೇ ಸ್ಪಾಟ್ ನಂಬರ್ 13ರಲ್ಲಿ ಪ್ರಾಯೋಗಿಕ ಪರೀಕ್ಷೆ ಆಗಿದೆ, ಸಾಮರ್ಥ್ಯ ಮತ್ತು ಕಾರ್ಯನಿರ್ವಹಣಾ ಪರೀಕ್ಷೆ ಆಗಿದೆ. ನೆಲದಿಂದ ಎಷ್ಟು ಎತ್ತರದಲ್ಲಿ ಹಾರಿಸೋದು, ಸ್ಕ್ಯಾನ್ ಮಾಡುವಂತಹ ಮಾರ್ಗಗಳ ಬಗ್ಗೆಯೂ ಕೂಡ ಪರೀಕ್ಷೆ ಆಗಿದೆ. ಇವತ್ತೇ ನಡೆಯುತ್ತೆ 13ನೇ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ಅಂತಲೇ ಹೇಳಲಾಗ್ತಾ ಇದೆ. ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಅಲ್ಲಿ ನಿಖರವಾದ ಮಾಹಿತಿ ಏನಾದರೂ ಸಿಕ್ಕಿದ್ದೆ ಆದ್ರೆ ಶೋಧ ಕಾರ್ಯ ಕೂಡ ಅಂದ್ರೆ ಅಲ್ಲಿ ಉತ್ಖನನ ಕೂಡ ಇವತ್ತೇ ನಡೆಯುವಂತಹ ಚಾನ್ಸಸ್ ಇದೆ. ಈಗಾಗಲೇ ಸಾಕಷ್ಟು ತಯಾರಿಗಳು ಆಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಸ್ಪಾಟ್ ನಂಬರ್ 13ರಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಭರತ್ರಾಜ್ ಇದ್ದಾರೆ ಸಂಪರ್ಕದಲ್ಲಿ. ಭರತ್ರಾಜ್, 13ನೇ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ನಡೆಯುತ್ತಾ ಅನ್ನೋದು ಕೆಲವು ದಿನಗಳಿಂದ ಬರ್ತಾ ಇರುವಂತಹ ಪ್ರಶ್ನೆ. ಆದ್ರೆ ಜಿಪಿಆರ್ ಯಂತ್ರ ಸಿಕ್ಕಿರ್ಲಿಲ್ಲ ಅಂದ್ರೂ ಈಗ ಯಂತ್ರ ಕೂಡ ಬಂದಿದೆ, ಪ್ರಾಯೋಗಿಕ ಪರೀಕ್ಷೆ ಕೂಡ ನಡೆಸಿದ್ದಾರೆ. ಬಟ್ ಅಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಏನೆಲ್ಲ ತಯಾರಿ ಆಗ್ಬೇಕಿತ್ತು ಅದಾಗಿದೆಯಾ? ಆ ತಯಾರಿ ಆಗಿದೆ ಅಂದ್ರೆ ಬಹುತೇಕ ಇವತ್ತು ಅಲ್ಲಿ ಶೋಧ ನಡೆಯೋದು ಪಕ್ಕಾ ಅಂತಲೇ ಹೇಳ್ಬೋದೇನೋ? ಶ್ವೇತಾ, ಹೌದು. ತಾಂತ್ರಿಕ ಸವಾಲುಗಳ ಮಧ್ಯೆ 13 ಬಹಳ ಸಮಯಗಳಿಂದ ಪೆಂಡಿಂಗ್ ಇಟ್ಟಿದ್ರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಮತ್ತು ನಿರೀಕ್ಷೆಗಳಂತೆ ಆ ಕಾರ್ಯಾಚರಣೆ ಹೋಗಿದ್ದರೆ ಇಷ್ಟೊತ್ತಿಗೆ ಆ ಒಂದು ಜಾಗದ ಪ್ರಕ್ರಿಯೆಗಳು ನಡೆದು ಎಲ್ಲ ಕಾನೂನು ಪ್ರಕ್ರಿಯೆಗಳು ಕೂಡ ಪೂರ್ಣಗೊಳ್ತಾ ಇತ್ತು. ಆದರೆ ಈಗ ಅಲ್ಲಿ ಜಿಪಿಆರ್ಗಳ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಲ್ಲಿ ಏಕಾಏಕಿಯಾಗಿ ಪ್ರಕ್ರಿಯೆಗಳು ಮುಂದಾಗ್ತಾ ಇಲ್ಲ. ನಿನ್ನೆ ಜಿಪಿಆರ್ ಅನ್ನ ನಾವು ಅಂದ್ಕೊಂಡಿದ್ವಿ ಗ್ರೌಂಡ್ ಜಿಪಿಆರ್ ಗಳನ್ನು ಅವರು ಬಳಸ್ತಾರೆ ಅಂತ, ಆದರೆ ಜಾಗ ಸ್ವಲ್ಪ ದೊಡ್ಡದಿದೆ. ಅದರ ಜೊತೆಗೆ ಆತ ಸುತ್ತಲಿನ ಜಾಗಗಳನ್ನು ಕೂಡ ಸ್ಕ್ಯಾನ್ ಮಾಡಬೇಕು ಅನ್ನುವಂಥ ಬೇಡಿಕೆಗಳು ಇಟ್ಟಿದ್ದಾನೆ. ಈ ಎಲ್ಲ ಕಾರಣಗಳಿಂದ ಅಲ್ಲಿ ಗ್ರೌಂಡ್ ಜಿಪಿಆರ್ ಅನ್ನು ಬಳಸಿದಾಗ ಅವಧಿಗಳು ಹೆಚ್ಚು ತೆಗೆದುಕೊಳ್ಳಬಹುದು. ಯಾಕಂದ್ರೆ ಉದ್ದಕ್ಕೆ ಮತ್ತು ಅಗಲಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಗ್ರೌಂಡ್ ಜಿಪಿಆರ್ ಗಳನ್ನು ಎಳ್ಕೊಂಡು ಹೋಗುವಂತ ಸಂದರ್ಭಗಳಲ್ಲಿ ಅದು ಸಮಯದ ಅವಧಿಗಳನ್ನು ಹೆಚ್ಚು ತೆಗೆದುಕೊಳ್ಳಬಹುದು. ಆದ್ರೆ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿದಾಗ ಹೆಚ್ಚಿನ ಸಮಯ ಆ ಸ್ಕ್ಯಾನಿಂಗ್ ಪ್ರಕ್ರಿಯೆಗಳಿಗೆ ಬೇಕಾಗಲ್ಲ. ಆ ಕಾರಣಕ್ಕಾಗಿ ಆ ಸ್ಕ್ಯಾನಿಂಗ್ ಪ್ರಕ್ರಿಯೆಗಳಿಗೆ ಡ್ರೋನ್ ಅನ್ನು ಬಳಸಲಾಗ್ತಾ ಇದೆ. ನಿನ್ನೆ ಅವರು ಕನ್ಫಿಗರೇಷನ್ ಸೆಟ್ ಮಾಡಿದ್ದಾರೆ. ಅಂದ್ರೆ ಆ ಒಂದು ಜಾಗದಲ್ಲಿ ಡ್ರೋನ್ ನ ಆ ಬೃಹದ್ದಾದ ಡ್ರೋನ್ ನ ಸಾಮರ್ಥ್ಯ ಪರೀಕ್ಷೆ ಆಗಿದೆ. ಸಾಮರ್ಥ್ಯ ಪರೀಕ್ಷೆಯ ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಯಾವ ಮೇಲ್ಮಟ್ಟದಲ್ಲಿ ಅದನ್ನು ಹಾರಿಸಬೇಕು ಅನ್ನುವಂಥ ಟೆಸ್ಟಿಂಗ್ ಗಳಾಗಿದೆ. ಭೂಮಿಯ ಭಾಗದಿಂದ ಎಷ್ಟು ಅಡಿಗಳವರೆಗೆ ಮೇಲೆ ಹಾರಿಸಿದ್ರೆ ಅದರ ಕನ್ಫಿಗರೇಷನ್ ಅಂದ್ರೆ ಕೆಳಭಾಗದಲ್ಲಿ ಅದರ ಪ್ರತಿಫಲನಗಳು ಸಿಗುತ್ತೆ ಅನ್ನುವಂಥದ್ದಾಗಿದೆ. ಹಾಗಾಗಿ ಅಲ್ಲಿನ ಗಿಡಗಂಟಿಗಳನ್ನ ನಿನ್ನೆ ಮಿಷಿನ್ ಕಟ್ಟರ್ಗಳ ಮೂಲಕ ಕಟ್ ಮಾಡಿ ತೆಗೆದಿದ್ದಾರೆ. ಈಗ ಸದ್ಯಕ್ಕೆ ಅಲ್ಲಿ ನೆಲವಷ್ಟೇ ಕಾಣುವ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಸೆಟ್ ಗಳನ್ನ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಎಷ್ಟು ಎತ್ತರದಲ್ಲಿ ಹಾರಿಸಬೇಕು ಮತ್ತು ಎಷ್ಟು ಸುರಕ್ಷತಾ ಕ್ರಮಗಳನ್ನು, ಅಲ್ಲಿ ವಿದ್ಯುತ್ ಕಂಬಗಳಿರುವಂತಹ ಕಾರಣದಿಂದಾಗಿ ಅಲ್ಲಿ ಎಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಅದರ ಜೊತೆಗೆ ಈ ರೀತಿ ಕ್ರಮಗಳನ್ನು ಕೈಗೊಳ್ಳುವಂತ ಸಂದರ್ಭದಲ್ಲಿ ಕಬ್ಬಿಣದ ಆ ಭಾಗದಲ್ಲಿ ಆ ಕಬ್ಬಿಣದ ಸರಳುಗಳು ಕಂಡು ಬರುತ್ತೆ. ಬೇರೆ ಬೇರೆ ರೀತಿಯಾದಂತಹ ಅಲ್ಲಿ ತಾಮ್ರ ಅಥವಾ ಅಂದ್ರೆ ಲೋಹದ ವಸ್ತುಗಳು ಎಲ್ಲಾದ್ರೂ ಅಡಿಭಾಗದಲ್ಲಿ ಇರಬಹುದು. ಅವುಗಳನ್ನ ಒಂದು ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಷ್ಟು ಅಡಿಗಳಷ್ಟು ಎಷ್ಟು ಮೆಗಾ ಹರ್ಟ್ಸ್ ರೀತಿಯ ಸಿಗ್ನಲ್ ಗಳನ್ನ ಭೂಮಿಯ ಆಳಕ್ಕೆ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ಪ್ರಕ್ರಿಯೆಗಳು ನಿನ್ನೆಯ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪೂರ್ಣಗೊಂಡಿದೆ. ಇವತ್ತು ಬಂದು ಅವರು ನೇರವಾಗಿ ಡ್ರೋನ್ ಹಾರಿಸ್ತಾರೆ. ಸ್ವತಃ ಮೊಹಂತಿ ಅವರ ಸಮ್ಮುಖದಲ್ಲಿ ಪ್ರಕ್ರಿಯೆಗಳು ನಡೆಯುತ್ತೆ. ಗಮನಿಸಬೇಕು, ಈ ತಂತ್ರಜ್ಞಾನ ಬಹಳ ಇಂಟ್ರೆಸ್ಟಿಂಗ್ ತಂತ್ರಜ್ಞಾನ. ಭೂಮಿಯ ಅಡಿಭಾಗದಲ್ಲಿರುವಂತಹ ಆ ಪ್ರಕ್ರಿಯೆಗಳಲ್ಲಿ ಮೇಲಿನಿಂದ ಅವರು ಡ್ರೋನ್ ನ ಮೂಲಕ ಒಂದು ಭೂಮಿಯ ಮೇಲ್ಮೈಯ ಭೂಮಿಗೆ ತಾಗದ ರೀತಿಯಲ್ಲಿ ಸ್ವಲ್ಪ ಮೇಲ್ಮೈಯಲ್ಲಿ ಡ್ರೋನ್ ಅನ್ನ ಹಾರಿಸುವಂತದ್ದು. ಈ ವೇಳೆ ಅವುಗಳು ಬಿಡುವಂತ ಸಿಗ್ನಲ್ಗಳು ನೇರವಾಗಿ ಭೂಮಿಯ ಒಳಭಾಗಕ್ಕೆ ಹೋಗುತ್ತೆ. ಅಲ್ಲಿ ಯಾವುದೇ ವಸ್ತು ಅವುಗಳಿಗೆ ಅಡ್ಡ ಬಂದರೆ, ಅದು ಕಲ್ಲಾಗಿರಬಹುದು ಅಥವಾ ಬೇರೆ ರೀತಿಯಾದಂತಹ ಕಬ್ಬಿಣದ ಮೆಟಲ್ಗಳಾಗಿರಬಹುದು, ಲೋಹದ ವಸ್ತುಗಳಾಗಿರಬಹುದು ಅಥವಾ ಮೂಳೆಗಳೇ ಶವಗಳೇ ಆಗಿದ್ದರೂ ಕೂಡ ಅವುಗಳಿಗೆ ತಾಗಿ ಅದು ಪ್ರತಿಫಲನ ಆಗುತ್ತೆ. ಅದರ ಪ್ರತಿಫಲನ ಬಂದು ಇವರಲ್ಲಿರುವಂತಹ ಡಾಟಾ ಸಿಸ್ಟಮ್ ನಲ್ಲಿ ಸ್ಟೋರೇಜ್ ಆಗುತ್ತೆ. ಸ್ಟೋರೇಜ್ ಆದದ್ದನ್ನು ಅವರು 2D ಮತ್ತು 3D ರೇಖಾಚಿತ್ರಗಳ ಮೂಲಕ, ಅಂದ್ರೆ 2D ಮತ್ತು ಹಿಂದೆ 2D ಗಳಷ್ಟೇ ಇತ್ತು, ಈಗ 3D ರೇಖಾಚಿತ್ರಗಳ ಮೂಲಕ ಆ ವಸ್ತುಗಳು ಯಾವುದು ಅನ್ನುವಂಥದ್ದು ಬಹಳ ನಿಖರವಾಗಿ ಗೊತ್ತಾಗದಿದ್ರು ಕೂಡ ಒಂದು ಪಿಕ್ಚರೈಸೇಷನ್ ಅಲ್ಲಿ ಮೇಲಿದ್ದಂಥವರಿಗೆ ಸಿಗುವಂತದ್ದು. ಅದರ ಆಧಾರದಲ್ಲಿ ಅವುಗಳನ್ನು ಹೂಳುವ ಪ್ರಕ್ರಿಯೆ, ಅದನ್ನ ಹೊರತೆಗೆಯುವ ಪ್ರಕ್ರಿಯೆಗಳನ್ನು ನಡೆಸ್ತಾರೆ. ಶ್ವೇತಾ, ಎಸ್ ಭರತ್ರಾಜ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.